ನಮಸ್ತೆ. ಸಿನಿಮಾ ಲೋಕದಲ್ಲಿಯೇ ಹೊಸದೊಂದು ಪ್ರಯೋಗ ಅಂದ್ರೆ ತಪ್ಪಾಗಲ್ಲ ಗುರು. ವಿದೇಶದಲ್ಲಿ ಓದಂತ ನಾಯಕ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದ್ಮೇಲೆ ಏನೆಲ್ಲ ಮಾಡ್ತಾನೆ, ಅವನು ವಿದೇಶದ ಸ್ಟೈಲ್ ಇಲ್ಲಿ ಮುಂದುವರಿಯುತ್ತಾ ಇಲ್ಲ ಇಲ್ಲಿ ಬೇರೆ ಏನಾದ್ರು ಆಗುತ್ತಾ ಅನ್ನೋದು ಈ ಸಿನಿಮಾದ ಕತೆ ಗುರು. ಯಾವ್ದು ಆ ಸಿನಿಮಾ ಏನು ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಹಾಗೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ ಬನ್ನಿ ಸ್ನೇಹಿತರೆ, ಯಾವ್ದು ಆ ಸಿನಿಮಾ ಅಂತ ನೋಡ್ತಾ ಹೋಗೋಣ. 2003ರಲ್ಲಿ ತೆರೆ ಕಾಣುತ್ತೆ ಸಿನಿಮಾ. ಮುನಿರತ್ನ ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಹಾಗೆ ಈ ಸಿನಿಮಾಗೆ ಸಾಧು ಕೋಕಿಲ ಅವರ ಅದ್ಭುತ ನಿರ್ದೇಶನ ಹಾಗೂ ಅದ್ಭುತವಾದ ಸಂಗೀತ, ಕೇಳುಗರಿಗೆ ಇಂಪನ್ನು ಕೊಡ್ತಕ್ಕಂಥ ಹಾಡುಗಳು ಹಾಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ಸಾಧು ಕೋಕಿಲ ಅವರು. ಯಾವ್ದು ಸಿನಿಮಾ ಅಂತ ಕನ್ಫ್ಯೂಸ್ ಆಗ್ತಾ ಇದ್ರ, ಅದೇ ಗುರು ಉಪೇಂದ್ರ ಅವರು ನಟಿಸಿರ್ತಕ್ಕಂಥ ಸಿನಿಮಾ ರಕ್ತ ಕಣ್ಣೀರು. ಡೈಲಾಗ್ಗಳಿಂದನೇ ಫೇಮಸ್ ಆದಂತ ಸಿನಿಮಾ. ಉಪೇಂದ್ರ ಅವರ ಆಕ್ಟಿಂಗ್ ಇಂದನೇ ಯಶಸ್ವಿಯಾದಂತ ಅದ್ಭುತ ಸಿನಿಮಾ. ಹಾಗೂ ಇದು ರೀಮೇಕ್ ಸಿನಿಮಾ ಆದ್ರೂ ಈ ಮಟ್ಟದಲ್ಲಿ ಯಶಸ್ಸನ್ನ ಪಡೆಯುತ್ತೆ ಅಂತ ಯಾರು ಅನ್ಕೊಂಡೇ ಇರ್ಲಿಲ್ಲ. ಉಪೇಂದ್ರ ಅವರು ಈ ರೀತಿ ಕೂಡ ಆಕ್ಟಿಂಗ್ ಮಾಡ್ತಾರ ಅನ್ನೋದು ಜನಕ್ಕೆ ಆಗ್ಲೇ ತಿಳಿದಿದ್ದು ಗುರು. ಯಾಕಂದ್ರೆ ಅವರು ಉಪೇಂದ್ರ ಏನ್ ಆಕ್ಟಿಂಗ್ ಮಾಡಿದ್ರೋ ಅದಕ್ಕಿಂತ ಭಿನ್ನವಾಗಿದೆ ರಕ್ತ ಕಣ್ಣೀರಿನಲ್ಲಿ. ಸೊ ಕತೆ ನೋಡ್ತಾ ಹೋಗೋಣ. ವಿದೇಶದಿಂದ ಭಾರತಕ್ಕೆ ಬರ್ತಾನೆ ನಾಯಕ. ಮನೆಯವರ ಬಲವಂತಕ್ಕೆ ಒಂದು ಮುದ್ದಾದ ಹುಡುಗಿನ, ಪೆದ್ದಾಗಿ ಇರ್ತಕ್ಕಂಥ ಹುಡುಗಿನ, ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಹುಡುಗಿನ ಮದ್ವೆ ಮಾಡ್ಕೊಂತಾನೆ. ಮದ್ವೆ ಆದವನು ಮದ್ವೆಯಾದ ಹೆಂಡತಿಯೊಂದಿಗೆ ಒಂದು ದಿನ ಕೂಡ ಗಂಡನಂತೆ ನಡ್ಕೊಳ್ಳೋದೇ ಇಲ್ಲ. ಅವ್ರಿವ್ರ ಮಾತು ಕೇಳ್ಕೊಂಡು ವೇಶ್ಯ ಸಹವಾಸ ಮಾಡ್ತಾನೆ. ಅವನಿಗೆ ಅರಿವೇ ಇಲ್ದಂತೆ ತನ್ನೆಲ್ಲ ಆಸ್ತಿನ ವೇಶ್ಯ ಹೆಸರಿಗೆ ಮಾಡ್ಬಿಡ್ತಾನೆ. ಆಸ್ತಿ ಅಂತಸ್ತು ಎಲ್ಲವನ್ನು ಆ ವೇಶ್ಯ ಕೈಗೆ ಒಪ್ಪಿಸ್ಬಿಡ್ತಾನೆ. ಆ ವೇಶ್ಯಗಾಗಿ ತನ್ನ ಹೆತ್ತ ತಾಯಿಯನ್ನು ಕೂಡ ಕಾಲಲ್ಲಿ ಒದಿತಾನೆ ಆ ನಾಯಕ. ತಾಯಿ ಸತ್ತಾಗ್ಲೂ ಆಕೆನ ನೋಡಕ್ಕೆ 2 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋಗೋದಿಕ್ಕೂ ಒಪ್ಪದ ನಾಯಕ ಕಾರಲ್ಲಿ ಹೋಗ್ತಾನೆ. ಹಾಗೆ ಹಣ ಎಂದ್ರೆ ಲೆಕ್ಕಕ್ಕೆ ಇಲ್ಲ ಎಂಬಂತೆ ಖರ್ಚನ್ನ ಮಾಡ್ತಾನೆ. ತುಂಬಾನೇ ಖರ್ಚು ಮಾಡ್ತಾನೆ. ಹಣನ ಅತಿಯಾಗಿ ಪೋಲ್ ಮಾಡ್ತಾನೆ. ಆ ವೇಷಗೋಸ್ಕರ ಅವ್ರಿಗೋಸ್ಕರ ಅತಿಯಾಗಿ ಪೋಲ್ ಮಾಡ್ತಾನೆ ನಾಯಕ. ಹಾಗೆ ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಂಚಿಂಗ್ ಡೈಲಾಗ್ಗಳನ್ನ ಕೊಟ್ಟಿದ್ದಾರೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಯಕ ಏನಾಗ್ತಾನೆ ಮುಂದೆ, ಈ ತರ ಹಣ ಖರ್ಚು ಮಾಡ್ಕೊಂಡು, ಈ ತರ ವೇಷ ಸಹವಾಸ ಮಾಡ್ಕೊಂಡು, ಮನೆಯವರ ಹತ್ರ ಎಲ್ಲ ಒಂಥರ ಅಗನಿಸ್ಟ್ ಕಟ್ಕೊಂಡು, ಚೀತು ಅನ್ನೋ ತರ ನಡ್ಕೊಂಡು, ಜನಗಳ ಹತ್ರ ಎಲ್ಲ ಈ ತರ ಎಲ್ಲ ಬೈಸ್ಕೊಂಡು ಏನಾಗ್ತಾನೆ ಮುಂದೆ ಅಂತ ನೀವು ನೋಡ್ಲೇಬೇಕು. ಹಾಗಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ಸೊ ಈಗ ಆಗ್ತಾ ಇರ್ಬೇಕಾದ್ರೆ ಇಂಟರ್ವಲ್ಗೆ ಅವನು ಹೊಸ ಗೆಟಪ್ ತೋರಿಸ್ತಾರೆ. ಹೊಸ ಗೆಟಪ್ ಅಂದ್ರೆ ಅದೇ ಅವನ ನಿಜವಾದ ರೂಪ ಅಂತ ಹೇಳ್ಬೋದು. ಯಾಕಂದ್ರೆ ಅವನಿಗೆ ಕುಷ್ಠರೋಗ ಬಂದಿರುತ್ತೆ ನಾಯಕನಿಗೆ. ಸೊ ಹಾಗಾಗಿ ಈ ತರ ಇರ್ತಕ್ಕಂಥ ನಾಯಕನಿಗ ಕುಷ್ಠರೋಗ ಆವರಿಸ್ಕೊಳ್ಳುತ್ತೆ. ಆಗ ಇದನ್ನ ತಿಳಿದಂತ ವೇಶ್ಯ ಏನಿದಾಳಲ್ಲ, ಆ ವೇಶ್ಯ ಪಾತ್ರ ಮಾಡಿದ್ದು ನಿಮ್ಗೆ ಹೇಳಲೇಬೇಕು, ರಮ್ಯಾ ಕೃಷ್ಣ. ಸೊ ಇವ್ರಿಗೆ ಗೊತ್ತಾಗುತ್ತೆ ನಾಯಕನಿಗೆ ಈ ತರ ಕುಷ್ಠರೋಗ ಬಂದಿದೆ ಅಂತ. ಆಗ ಮನೆಯಿಂದ ಹೊರಗಾಗ್ತಾಳೆ ಆ ವೇಶ್ಯೆ. ಗುಡುಗು ಮಿಂಚಿಗೆ ಸಿಕ್ಕು ಕಣ್ಣು ಕಾಲು ಎಲ್ಲವನ್ನೂ ಕಳೆದುಕೊಂತಾನೆ ಗುಡು. ಆಗ ಮನೆಯಿಂದ ಆಚೆ ಹಾಕಿದಾಗ ಸೊ ಆಚೆ ಬೀಳ್ತಾನೆ. ಮಳೆ ಬರ್ತೈತೆ, ಫುಲ್ ಗುಡುಗು ಸಿಡ್ಲು ತಗ್ಲಿ ಅವನ ಕಣ್ಣು ಕಾಲು ಎಲ್ಲನೂ ಕಳ್ಕೊಂಡ್ಬಿಡ್ತಾನೆ ನಾಯಕ. ಒಂದೊತ್ತು ಊಟಕ್ಕೋಸ್ಕರ ಬೀದಿ ಬೀದಿ ಅಲಿತಾ ತಿರುಗ್ತಾನೆ. ತಾಯಿ ಸತ್ತಾಗ 2 ಕಿಲೋಮೀಟರ್ ನಡೆಯಕ್ಕಾಗಲ್ಲ ಅಂತಂದ ವ್ಯಕ್ತಿ ಒಂದೊತ್ತು ಊಟಕ್ಕೋಸ್ಕರ ಬೀದಿ ಬೀದಿ ಸಾಕಷ್ಟು ಕಿಲೋಮೀಟರ್, 4-5 ಕಿಲೋಮೀಟರ್ ಓಡಾಡ್ತಾನೆ. ಸೊ 2 ಕಿಲೋಮೀಟರ್ ನಡೆಯಕ್ ಆಗಲ್ಲ ಅಂತಂದವನು ಈಗ ಒಂದೊತ್ತು ಊಟಕ್ಕೋಸ್ಕರ ಇಷ್ಟೆಲ್ಲ ಓಡಾಡ್ತಾನೆ. ಹಾಗೆ ಹೀಗೆ ತುತ್ತು ಅನ್ನಕ್ಕಾಗಿ ಭಿಕ್ಷೆ ಬೇಡ್ತಾ ಹೋಗ್ತಾನೆ. ಹಣನ ಹೆಚ್ಚಾಗಿ ಖರ್ಚು ಮಾಡಿ ಪೋಲ್ ಮಾಡಿದಂಥವನು, ಹಣನ ಹೆಂಗಂದ್ರೆ ಹಂಗೆ ಬಳಸ್ಕೊಂಡಂತವನು, ಊಟನ ಕಾಲಲ್ಲಿ ಒದ್ದಂತವನು ಒಂದೊತ್ತು ಊಟಕ್ಕೋಸ್ಕರ ಅಲಿತಾನೆ. ಹಾಗೆ ಭಿಕ್ಷೆ ಬೇಡ್ತಾ ಅನ್ನಕ್ಕೋಸ್ಕರ ಓಡಾಡ್ತಾನೆ. ತನ್ನ ಹೆಂಡತಿ ಮುಂದೆನೂ ಭಿಕ್ಷೆ ಬೇಡ್ತಾನೆ ಈ ನಾಯಕ. ಈ ಭಿಕ್ಷುಕನಿಗೆ ತನ್ನ ಗಂಡ ಎಂದು ಆಕೆಗೆ ತಿಳಿಯಲು ಆಗೋದೇ ಇಲ್ಲ. ಹಾಗೆ ಜೊತೆಗೆ ಇರುವುದಾಗಿ ಹೇಳಲು ತನ್ನ ಪಾಪದ ಅರಿವಾದ ನಾಯಕ ಅವರಿಂದ ದೂರವಾಗ್ತಾನೆ. ಹೋಗುವ ಮುನ್ನ ತಾನು ಭಿಕ್ಷೆ ಬೇಡುತ್ತಿರುವ ಸ್ಥಿತಿಯಲ್ಲಿರುವ ಕಲ್ಲಿನ ಪ್ರತಿಮೆಗಳನ್ನು ಬೀದಿ ಬೀದಿಯಲ್ಲೂ ನಿರ್ಮಿಸಲು ತನ್ನ ಸ್ನೇಹಿತನಿಗೆ ಹೇಳ್ತಾನೆ. ಬಹುದೂರ ಹೋಗುವನು, ನಾವು ಮಾಡಿದ ಪಾಪ ಪುಣ್ಯ ಇಲ್ಲೇ ಅನುಭವಿಸ್ಬೇಕು ಅನ್ನೋದನ್ನ ಅವನಿಗೆ ಆಗ ಅರ್ಥ ಆಗುತ್ತೆ.
ಹಾಗೆ ಅವನ ಕಲ್ಲಿನ ಪ್ರತಿಮೆಗಳನ್ನ ಬೀದಿ ಬೀದಿಲಿ ಹಾಕ್ಬೇಕು ಅಂತ ಏನಕ್ಕೆ ಕೇಳ್ಕಂತಾನಂದ್ರೆ, ಮುಂದೊಂದು ದಿನ ಯಾರು ಈ ರೀತಿಯಾಗಿ ನಂತರ ಯಾರು ಹಾಕ್ಬಾರ್ದು, ಈ ತರ ವರ್ತನೆ ಮಾಡಬಾರ್ದು, ಸೊ ಎಲ್ಲರೂ ಒಳ್ಳೆ ರೀತಿಯಾಗಿ ಬದುಕಬೇಕು ಅನ್ನೋದು ಅವನ ಸಂದೇಶ ಆಗಿರುತ್ತೆ. ಹಾಗಾಗಿ ಬೀದಿ ಬೀದಿಗಳಲ್ಲಿ ಅದನ್ನ ಕೆತ್ತನೆಗಳನ್ನ ಮಾಡ್ತಾರೆ. ಈ ಸಿನಿಮಾ ತುಂಬಾನೇ ಅದ್ಭುತವಾದ ಸಿನಿಮಾ. ಈ ಸಿನಿಮಾ ನೋಡಿದವರು ಹೇಗಿದೆ ಅಂತ ಒಮ್ಮೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೋಡದೇ ಇದ್ದವರು ತುಂಬಾ ಕಡೆ ಈ ಸಿನಿಮಾ ಸಿಗುತ್ತೆ, ಸೊ ಹಾಗಾಗಿ ಈ ಸಿನಿಮಾನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ತುಂಬಾ ಅತ್ಯಮೂಲ್ಯವಾದ ಸಿನಿಮಾ ಅಂತ ಹೇಳ್ಬೋದು. ನೀವು 2 ಗಂಟೆ ಏನು ಟೈಮ್ ಕೊಟ್ಟು ಈ ಸಿನಿಮಾನ ನೋಡ್ತಿರೋ, ನಿಜಕ್ಕೂ ನಿಮ್ಗೆ ಒಂದು ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಚಿತ್ರ ಅಂತ ಹೇಳ್ಬೋದು. ಹಾಗೆ ಈ ಸಿನಿಮಾದಲ್ಲಿ ಉಪೇಂದ್ರ ಅವರ ಅಭಿನಯ ತುಂಬಾನೇ ಅದ್ಭುತ. ಹಾಗೂ ಅಭಿರಾಮಿ ನಾಯಕನ ಹೆಂಡತಿಯಾಗಿ, ಅಂದ್ರೆ ಉಪೇಂದ್ರ ಹೆಂಡತಿಯಾಗಿ ತುಂಬಾ ಇನ್ನೋಸೆಂಟ್ ಅನ್ನೋ ರೀತಿಯಾಗಿ ಅವರ ಆಕ್ಟಿಂಗ್ ತುಂಬಾನೇ ಮಜಾ ಕೊಡುತ್ತೆ. ಹಾಗೆ ರಮ್ಯ ಕೃಷ್ಣ ಅವರು ವೇಶ್ಯ ಪಾತ್ರದಲ್ಲಿ ತುಂಬಾನೇ ಮಿಂಚಿದಾರೆ ಅಂತ ಹೇಳ್ಬೋದು. ಆದ್ರೆ ಅವರ ಆಕ್ಟಿಂಗು ತುಂಬಾನೇ ಅದ್ಭುತ. ಹಾಗೆ ಉಪೇಂದ್ರ ಅವರ ಡೈಲಾಗ್ ಡೆಲಿವರಿ ಇದೆಯಲ್ಲ, ಸಖತ್ ಪಂಚ್ ಗುರು, ಸಖತ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ರಕ್ತ ಕಣ್ಣೀರು ಆ ಕಾಲದಲ್ಲಿ ಒಂದು ಐಪ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಒಂದು ಲೆವೆಲ್ಗೆ ರೀಚ್ ಆಗುತ್ತೆ. ಯಾಕಂದ್ರೆ ಜೀವನದಲ್ಲಿ ಒಂದು ಒಳ್ಳೆ ಸಂದೇಶನ ಇಟ್ಕೊಂಡು ಬಂದಂತ ಸಿನಿಮಾ ರಕ್ತ ಕಣ್ಣೀರು. ಸೊ 2003ರಲ್ಲಿ ತೆರೆ ಕಾಣುತ್ತೆ, ಭರ್ಜರಿ ಯಶಸ್ಸನ್ನ ಪಡ್ಕೊಳ್ಳುತ್ತೆ. ಆದ್ರೆ ಒಂದೇ ಒಂದು ಸಾಂಗು ಆ ಸಿನಿಮಾದಲ್ಲಿ ಕಟ್ ಮಾಡಿದರೆ, ಅದು ಯಾಕಂತ ಇದುವರೆಗೂ ಗೊತ್ತಿಲ್ಲ. ಆ ವಿಡಿಯೋ ಮಾಡಿದ್ರು ಇಲ್ಲ ಅಂತಾನೂ ಗೊತ್ತಿಲ್ಲ. ಬಟ್ ಆಡಿಯೋನಲ್ಲಿ ಒಂದು ಸಾಂಗ್ ಇದೆ, ಆ ಸಾಂಗು ಇದುವರೆಗೂ ಎಲ್ಲೂ ತೋರಿಸಿಲ್ಲ. ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.